ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸನ್ಯಾಸ ಧರ್ಮ ನಿರೂಪಣೆ ಶ್ರೀ ಗರುಡನೀತಿ. ಸೂತರು, ಎಲೈ ಮಹರ್ಷಿಗಳೇ, ನಾನೀಗ ಭಿಕ್ಷು ಧರ್ಮವೆಂಬ ಹೆಸರಿನ ಸನ್ಯಾಸ ಧರ್ಮವನ್ನು ಹೇಳುತ್ತೇನೆ ಕೇಳಿ. ಗೃಹಸ್ಥ ವಾನಪ್ರಸ್ಥಾಶ್ರಮಗಳಲ್ಲಿ ತಾನು ಮಾಡಿದ ಎಲ್ಲಾ ಯಜ್ಞಗಳಿಗೂ ಮಕುಟಾಯಮಾನವಾದ ಪ್ರಾಜಪತ್ಯ ಯಜ್ಞವನ್ನೂ ಸಹ ಸಂಪನ್ನ ಮಾಡಿ, ಕೊನೆಯದಾಗಿ ವೇದ ವಿಹಿತ ವಿಧಾನಸಾರ ಸಮಸ್ತ ಶ್ರೌತಾಗ್ನಿಗಳಲ್ಲಿಯೂ ತನ್ನಲ್ಲಿ ಆರೋಪಿಸಿಕೊಂಡು ಒಬ್ಬ ವ್ಯಕ್ತಿಯು ಸನ್ಯಾಸವನ್ನು ಸ್ವೀಕರಿಸಬಹುದು. ಸನ್ಯಾಸಿಯು ಸರ್ವ ಪ್ರಾಣಿಗಳ ಹಿತವನ್ನು ಬಯಸಬೇಕು. ಶಾಂತನಾಗಿ ತ್ರಿದಂಡವನ್ನು ಧರಿಸಿರಬೇಕು. ಕಮಂಡಲವನ್ನು ಕೈಯಲ್ಲಿ ಹಿಡಿದುಕೊಂಡಿರಬೇಕು. ಎಲ್ಲಾ ಪ್ರಕಾರಗಳ ಸುಖ ಸಾಧನೆಯುಕ್ತ ಭಾವನೆಗಳನ್ನು ಪರಿತ್ಯಜಿಸಿ ಅಹಂಕಾರವನ್ನು ತ್ಯಜಿಸಿ ಭಿಕ್ಷಾರ್ಥಿಯಾಗಿ ಯಾವುದೋ ಒಂದು ಗ್ರಾಮವನ್ನು ಆಶ್ರಯಿಸಿ ಬದುಕನ್ನು ಕಳೆಯಬೇಕು. ಸಾಯಂಕಾಲದಲ್ಲಿ ಆ ಗ್ರಾಮದಲ್ಲಿ ಕಾಣಿಸಬಾರದು. ಯಮನಿಯಮ ಪಾಲನೆಯು ಸನ್ಯಾಸಿಯಾದವನಿಗೆ ಖಂಡಿತ. ಅವುಗಳನ್ನು ಪಾಲಿಸುತ್ತಾ ಯೋಗಿ ಸಿದ್ಧಿಯನ್ನಾಗಲಿ ಪರಮಹಂಸ ಸ್ಥಾಯಿಯನ್ನಾಗಲಿ ಪಡೆದ ಸನ್ಯಾಸಿಯು ತ್ರಿದಂಡಿಯಾಗಬೇಕಿಲ್ಲ. ಬಿದಿರು ಕೋಲೊಂದನ್ನು ಅಂದರೆ ಏಕದಂಡಿ ಹಿಡಿದುಕೊಳ್ಳಬಹುದು. ಈ ವಿಧವಾಗಿ ಸನ್ಯಾಸಾಶ್ರಮವನ್ನು ಪಾಲಿಸಿದವರು ತಕ್ಕ ಸಮಯದಲ್ಲಿ ಪ್ರಾಣಗಳನ್ನು ಸಹ ತ್ಯಜಿಸಿ ಅಮರತ್ವವನ್ನು ಪಡೆಯಬಲ್ಲರು.